ಟಗರೋಗೆ ಸಿಎಂನ ಹೋಲಿಸ್ತಾ ಇರುವವರಿಗೆ ಪ್ರಹ್ಲಾದ್ ಜೋಶಿ ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಟಗರೋ ಹುಲಿನೋ ಕುರಿನೋ ಅಂತ ಕೇಳಿಲ್ಲ, ಕಾಂಗ್ರೆಸ್ನವರು ಬಾಲ ಸುಟ್ಟ ಬೆಕ್ಕಿನಂತೆ ಓಡಾಡ್ತಿದ್ದಾರೆ. ಹಂಸರಾಜ್ ಭಾರದ್ವಾಜ್ ಕೊಟ್ರೆ ಸರಿ, ಗೆಹ್ಲೋಟ್ ಕೊಟ್ರೆ ತಪ್ಪಾ? ಸಿದ್ದರಾಮಯ್ಯರನ್ನ ಹುಲಿ ಅಂತ ಕರೆದಂತಹ ಜಮೀರ್ ಅಹಮದ್ ಖಾನ್ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ವ್ಯಂಗ್ಯವಾಡಿದ್ದಾರೆ. ಟಗರ್ ಆ ಸಿಎಂ ಯಾವತ್ತು ಟಗರೇ, ಅದು ಭಯ ಬಡದ್ ಪ್ರಶ್ನೆನೇ ಬರಲ್ಲ. ಒಂಥರ ಹುಲಿ ಇದ್ದಂಗೆ ನಮ್ಮ ಸಿಎಂ, ಒಂಥರ ಟಗರ್ ಅಂತಾರೆ ನೋಡಿ ಅಂತ, ಆತರ ಟಗರ್, ಆತರ ನಮ್ ಟಗರ್. ಅವರು ಭಯ, ಅವ್ರ ಟಗರ್, ಅವ್ರ ಹುಲಿನೋ, ಅವ್ರ ಸಿಂಹನೋ, ಅವ್ರ ಕುರಿನೋ ನಾವು ಯಾವ್ದು ಹೇಳಿಲ್ಲ. ಹೇಳಿದವರೆಲ್ಲ ನೀವ ಹೇಳ್ತಾ ಇದ್ದಾರೆ ಉಲ್ಟಾ ಪಲ್ಟ. ನಾವೇನ್ ಹೇಳಿದೀವಿ? ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿದೀವಿ. ಕೋರ್ಟ್ನಲ್ಲಿ ಹೋಗಿದ್ದಾರೆ. ಕೋರ್ಟ್ ಏನು ಹೇಳೋಕ್ಕಿಂತ ಮೊದಲ ಹೋಗಿ ನಮ್ಮ ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಹೆದರಿಸುವಂಥದ್ದು, ಧಮಕಿ ಕೊಡುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು, ಇದ್ಯಾವ ಪ್ರವೃತ್ತಿ ಇದೆ? ನಿಮಗೆ ಹಿಂದ ನಾ ಕೇಳಿದ ಯಾವ ಪ್ರಶ್ನೆಗೂ ಮುಖ್ಯಮಂತ್ರಿ ಅಥವಾ ಕಾಂಗ್ರೆಸ್ ಪಾರ್ಟಿಯವರು ಇವತ್ತಿನ ತನಕ ಉತ್ತರ ಕೊಟ್ಟಿಲ್ಲ. ನೀವು ಇಲ್ಲಿ ಬಂದಾಗ ಕೇಳಲಿಲ್ಲ ಅವ್ರನ್ನ. ನೀವು ಕೇಳಬೇಕಾಗಿತ್ತು. ದೇವರಾಜ್ ಅರಸರನ್ನ ತೆಗೆದ್ರು. ದೇವರಾಜ್ ಅರಸರಿಗೂ ಹಂಗೆ ಆಯ್ತು. ಯಾರು ಮಾಡಿದ್ರು ದೇವರಾಜ್ ಅರಸರಿಗೆ? ದೇವರಾಜ್ ಅರಸರನ್ನ ತೆಗೆದವರು ಕಾಂಗ್ರೆಸ್ ಪಾರ್ಟಿಯವರು. ನೀವು ಆ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಈಗ ಓಡಾಡ್ತಾ ಇದ್ದೀರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆಗೆ ನೀವು ಬಹಳ, ರಾಹುಲ್ ಗಾಂಧಿನೇ ನನ್ನ ನಾಯಕ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಆ ರಾಹುಲ್ ಗಾಂಧಿಯ ಅಜ್ಜಿ ಇಂದಿರಾ ಗಾಂಧಿ ದೇವರಾಜ್ ಅರಸರನ್ನ ತೆಗೆದುಹಾಕಿದ್ದ. ಬಹಳ ಇನ್ಸಲ್ಟ್ ಮಾಡಿ ತೆಗೆದುಹಾಕಿದ್ರು. ಬಗಾರಪ್ಪ ತೆಗೆದುಹಾಕಿದ್ರು. ಮಾಡೋದು ನೀವು, ಆಮೇಲಿಂದ ಹಂಗಾಗಿದೆ ಅಂತ ಮಾತಾಡೋರು ನೀವು. ಉತ್ತರ ಕೊಡಲ್ಲ. ಯಾರು ಮಾಡಿದ್ರಂತ? ಹಂಗಾರೆ ಇಂದಿರಾ ಗಾಂಧಿ ಅವತ್ತು ದೇವರಾಜ್ ಅರಸರ ವಿರುದ್ಧ ಅನ್ಯಾಯ ಮಾಡಿದ್ರು. ಸಿದ್ದರಾಮಯ್ಯ ತಾಕತ್ತಿದ್ರೆ ಹೇಳಿ, ಒಂದ್ ನಿಮಿಷ ತಿಳಿಸಿ ಹೊಡೆದ್ರು ಮುಖ್ಯಮಂತ್ರಿ ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ. ಅಂದ್ರೆ ಇದು ಎಮೋಷನಲ್ ಬ್ಲಾಕ್ ಮೇಲ್ ಮಾಡುವಂತ ಒಂದು ತಂತ್ರ ಇದು. ಇದೆಲ್ಲ ಡ್ರಾಮಾ ಬಂದ್ ಮಾಡ್ರಿ. ಕೋರ್ಟಿಗೆ ಹೋಗಿರಿ. ಕೋರ್ಟ್ಂದು ವೇಟ್ ಮಾಡ್ಲಿಕ್ಕೆ ತಯಾರಿಲ್ಲ. ಕೋರ್ಟ್ ಜಡ್ಜ್ಮೆಂಟ್ ಬರ್ತದೆ, ಅದು ವೇಟ್ ಮಾಡ್ಲಿಕ್ಕೆ ತಯಾರಿಲ್ಲ. ರಾಜ್ಯಪಾಲರ ಮೇಲೆ ಆರೋಪ ಮಾಡೋದು. ರಾಜ್ಯಪಾಲರು ಕೊಟ್ಟದ್ದು ಹಂಸರಾಜ್ ಭಾರದ್ವಾಜ್ ಕೊಟ್ಟರೆ ಸರಿ, ಒಬ್ಬ ದಲಿತ ರಾಜ್ಯಪಾಲ ಕೊಟ್ಟರೆ ಅದು ತಪ್ಪು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.